ಆ ವೇರಿಯಾ ಈ ವೇರಿಯಾ ಯಾವುದು ಗುರು ಇವೆಲ್ಲ ಮೇನ್ಯಾ? ಇಡೀ ಕರ್ನಾಟಕದಲ್ಲಿ ನಮ್ಮ ಅಪ್ಪು ಬಾಸ್ ಒಬ್ಬರದೇ ಯೂಫೋರಿಯಾ. ತಿಮ್ಮ ಕಿರ್ಚಿದ್ರೆ ಮಾತ್ರ ಕಾಣೋ ಗರ್ಜನೆ. ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಮಮ್ಮ. ನೋಡೋ 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 ಇವರೇ ಸಿಂಧು ಮಿಷನ್. ಅಳೆಯೋದಕ್ಕೆ ಆಗೋದಿಲ್ಲ ಇವರ ಭಜನ್. ಆಲ್ ಟೈಮ್ ಇವರದ್ದೇ ಸೆಲೆಬ್ರೇಷನ್. ಕ್ಯಾಲ್ಕುಲೇಷನ್ ಬೇಡ, ಆಲ್ವೇಸ್ ನಂಬರ್ ಒನ್. ಆಂಧ್ರ ಗಡಿಭಾಗ ಆದ್ದರಿಂದ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಏನು ಕಡಿಮೆ ಇಲ್ಲ. ಪುನೀತ್ ರಾಜ್ಕುಮಾರ್ ತುಂಬ ಬಳ್ಳಾರಿಲಿ ಹೈಯೆಸ್ಟ್ ಫ್ಯಾನ್ಸ್ ಅಂದರೆ ಪುನೀತ್ ರಾಜ್ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಎಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ದೇವರು, ಕರ್ನಾಟಕ ರತ್ನ, ಅವ್ರ ಕ್ರೇಜ್ ಬಗ್ಗೆ ವಿಡಿಯೋ ಇದು. ಸ್ಟಾರ್ಟಿಂಗ್ ಒಂದು 40 ಸೆಕೆಂಡ್ ಎಡಿಟ್ ಹಾಕಿದ್ದೀನಲ್ಲ, ಆ ಎಡಿಟ್ ನಿಮ್ಗೆ ಎಷ್ಟು ಇಷ್ಟ ಆಗಿದೆಯೋ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ತುಂಬ ಜನರು ಹೇಳ್ತವ್ರೆ, ಬ್ರೋ ಎಲ್ಲ ವಿಡಿಯೋ ಸೇರಿಸ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಂತ. ಎಲ್ಲ ವಿಡಿಯೋ ಸೇರಿಸ್ಬಿಟ್ಟು ಒಂದು ವಿಡಿಯೋ ಮಾಡೋದು ತುಂಬಾ ಕಷ್ಟ. ನನಗೇನು ಕ್ರೇಜ್ ವಿಡಿಯೋಸ್ ನನ್ನ ಹತ್ರ ಇದ್ವು ಅವೆಲ್ಲ ಸೇರಿಸ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇವಾಗ ಈ ವಿಡಿಯೋ ನಿಮ್ಗೆ ಎಷ್ಟು ಇಷ್ಟ ಆಗಿದೆಯೋ ಅದನ್ನು ಕೂಡ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅಪ್ಪು ಬಗ್ಗೆ ಒಳ್ಳೇದು ಮಾತಾಡೋದಕ್ಕೆ ಕೋಟ್ಯಾಂತರ ಜನರಿದ್ದಾರೆ, ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದು ಕೂಡ ಒಂದು ಗುಂಪು ಹುಟ್ಕೊತಾ ಇದೆ ಇವಾಗ. ಆ ಗುಂಪಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಎದುರ್ಸೋಕ್ಕೆ ನೀವು ಸೈನ್ಯನೇ ಕಟ್ಟಿದ್ರು, ನಮ್ಮ ದೇವ್ರಿಗೋಸ್ಕರ ಆ ಸೈನ್ಯನ ಧ್ವಂಸ ಮಾಡೋಕ್ಕೆ ನಾವು ಇನ್ನೊಂದು ಸೈನ್ಯ ಕಟ್ಟೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಬಿಕಾಸ್ ರಾಜ್ಕುಮಾರನಿಗೆ ಸೈನ್ಯ ಬರೋವೆ. ಕ್ರೇಜ್ ವೀಡಿಯೋಲಿ ಅಟ್ಯಾಚ್ ಮಾಡಿರೋ ವೀಡಿಯೋಸ್ ಬಂದುಬಿಟ್ಟು ಒಂದೊಂದು ಲೊಕೇಶನಲ್ಲಿ ತೆಗೆದಿರೋಂಥ ವೀಡಿಯೋಸು, ಯಾವುದೂ ಒಂದೇ ಲೊಕೇಶನಲ್ಲಿ ತೆಗೆದಿರೋಂಥ ವೀಡಿಯೋ ಅಲ್ಲ. ಸೊ ಅದರಿಂದ ನಾನು ಸ್ಟಾರ್ಟಿಂಗಲ್ಲಿ ಒಂದು ಡೈಲಾಗ್ ಹೇಳಿದೆ, ನೆನಪಿದೆಯಾ? ಆ ವೇರಿಯಾ ಈ ವೇರಿಯಾ ಅವೆಲ್ಲ ಇಲ್ಲ ಗುರು. ಅಪ್ಪು ಬಾಸ್ ಅಂದರೆ, ಪುನೀತ್ ರಾಜ್ಕುಮಾರ್ ಸರ್ ಅಂದರೆ, ಪವರ್ ಸ್ಟಾರ್ ಅಂದರೆ ಇಡೀ ಕರ್ನಾಟಕ, ಇಡೀ ದೇಶ, ಇಡೀ ಕರ್ನಾಟಕ ಕೂಡ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋನ ಎಲ್ಲ ಕಡೆ ತೊಗೊಂಡೋಗ್ತಾರೆ. ಅದು ಅವರು ನಮ್ಮ ಅಪ್ಪು ಮೇಲಿಟ್ಟಿರೋ ಪ್ರೀತಿ, ಓಕೆನಾ? ಆ ಪ್ರೀತಿನ ನಾವು ಹಂಗೆ ಉಳಿಸ್ಕೊಂಡು ಇನ್ನೆಷ್ಟು ವರ್ಷ ತೊಗೊಂಡೋಗ್ತೀವಿ ಅನ್ನೋದು ಅದು ನಮ್ಮ ಕೈಯಲ್ಲಿ ಬಿಟ್ಟಿರೋದು. ಅದನ್ನು ಕೆಡಿಸೋದಕ್ಕೆ ತುಂಬ ಜನರು ಏನೇನೋ ಮಾತಾಡ್ತಾ ಇರ್ಬೋದು. ಅವ್ರು ಮಾತಾಡೋದನ್ನು ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಡೋದೇ ಉತ್ತಮ. ಇಲ್ಲಿ ಕೇಳಿಸ್ಕೊಂಡು ಇಲ್ಲಿಂದ ರಿಪ್ಲೈ ಕೊಡೋ ಅವಶ್ಯಕತೆ ಬೇಡ ಗುರು, ಓಕೆನಾ? ಆ ರಿಪ್ಲೈ ಕೊಟ್ಟರೆ ಅವ್ರಿಗೇನೋ ಇಂಪಾರ್ಟೆನ್ಸ್ ಕೊಟ್ಟಂಗೆ ಅವ್ರಿಗೆ ಫೀಲಿಂಗ್ ಬರ್ತದೆ. ಸೊ ಆ ಫೀಲಿಂಗಿಂದ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಅದರಿಂದ ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಡ್ರಿ, ಓಕೆನಾ? ಇನ್ನು ಸ್ವಲ್ಪ ದಿನ ಅಷ್ಟೇ, ಎಲ್ಲ ಮುಗ್ದೋಗ್ತವೆ. ಆಮೇಲೆ ಮಾತಾಡೋಕ್ಕೆ ಅವರು ಬರಲ್ಲ, ಬಿಡಿ. ಅವ್ರು ಏನಕ್ಕೆ ಬರ್ತಾರೋ ಅದು ಎಲ್ರಿಗೂ ಗೊತ್ತು, ಬಿಟ್ಟಾಕಿ ಅದು ಸೈಡ್ಗಿಡಿ. ಇವಾಗ ಪವರ್ ಹೌಸ್ ಅನ್ನೋದು ಏನಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಅಪ್ಪು ಬಾಸ್ ಅಭಿಮಾನಿಗಳನ್ನ ಒಂದು ಕಡೆ ಸೇರಿಸಿ ಒಂದು ಯೂನಿಟಿ ಸೃಷ್ಟಿ ಮಾಡಿ ನಾವೇನೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಒಟ್ಟಿಗೆ ಮಾಡೋಣ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಇವತ್ತೂ ಅದೇ ಕಾಸ್ಗೆ ನಾವಿರಬೇಕು, ಮುಂದೆನೂ ಹಂಗೆ ಇರಬೇಕು, ಯಾವತ್ತೂ ಹಂಗೆ ಇರಬೇಕು. ಏನಕ್ಕೆ ಇವಾಗ ಹಂಗಿರ್ಬೇಕು, ಏನಕ್ಕೆ ಯೂನಿಟಿ ಆಗಬೇಕು, ಏನಕ್ಕೆ ಎಲ್ಲರೂ ಒಂದು ಕಡೆ ಸೇರಬೇಕು ಅಂತ ಹೇಳ್ತೀರಾ? ಒಂದು AK-47 ರೆಡಿ ಆಗ್ತಾಯಿದೆ. ಆ AK-47 ಬರುವಂಥ ಬುಲೆಟ್ಗಳಿದಾವಲ್ಲ, ಒಂದು ರೇಂಜಿಗೆ ನುಗ್ತವೆ. ಆ ರೇಂಜಿಗೆ ನುಗ್ಗೋ ಬುಲೆಟ್ಗಳು ನಾವು ಫೋಟೋಗಳು ಹಿಡಿದ್ಬಿಟ್ಟು ಎಲ್ಲ ಕಡೆ ಹಾಕಬೇಕು. ಅದೇ ನಮ್ಮ ಕೆಲಸ. ಎಲ್ಲ ಅಪ್ಪು ಬಾಸ್ ಅಭಿಮಾನಿಗಳು, ಎಲ್ಲ ರಾಜವಂಶ ಅಭಿಮಾನಿಗಳು ಎಲ್ಲರೂ ಒಂದಾಗಿ, ನಾವು ದೊಡ್ಡವರಲ್ಲ ಚಿಕ್ಕವರಲ್ಲ, ಎಲ್ಲರೂ ಸೇರಿಬಿಟ್ಟು ಏನಾದರೂ ಒಂದು ಮಾಡೋಣ. ಜಸ್ಟ್ ಲೆಟ್ಸ್ ಯುನೈಟ್, ಎಲ್ಲರೂ ಒಂದು ಕಡೆ ಸೇರೋಣ. ಏನೇ ಅಪ್ಡೇಟ್ಸ್ ನಾನು ಈ ಚಾನಲಲ್ಲಿ ಕೊಡ್ತೀನಿ. ಆ್ಯಂಡ್ ನಾನು ಒಬ್ಬನೇ ಅಂತಲ್ಲ, ಎಲ್ಲ FCಗಳಿದ್ದಾವೆ, ನಮ್ಮ ಅಪ್ಪು FCಗಳಿದ್ದಾವೆ, ಯುವರಾಜ್ ಕುಮಾರ್ ಅವ್ರ FC ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಎಲ್ಲ FCs ಫಾಲೋ ಮಾಡಿ. ಆ FCಸಲ್ಲಿ ಏನೇನು ಅಪ್ಡೇಟ್ಸ್ ಬರುತ್ತೋ ಅವೆಲ್ಲ ನೀವು ಫಾಲೋ ಅಪ್ ಮಾಡಿಕೊಂಡು ಆರಾಮಾಗಿರಿ. ನೀವೇನು ನಿಮ್ಮ ಕೆಲಸ ಕಾರ್ಯೆಲ್ಲ ಬಿಟ್ಬಿಟ್ಟು ಇವೆಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಡೈಲಿ ರೂಟೀನಲ್ಲಿ, ಡೈಲಿ ಲೈಫ್ ಸ್ಟೈಲಲ್ಲಿ ಎಲ್ಲೋ ಒಂದು ½ ಆನ್ ಅವರ್ ಇಲ್ಲ 15 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಕೊಟ್ಟರು ಪರವಾಗಿಲ್ಲ, ಅಷ್ಟೇ ಸಾಕು. ಬಿಕಾಸ್ ನಾವು ಅಷ್ಟೇ ನಮ್ಮ ಕೆಲಸಗಳು ನಾವು ಮಾಡ್ಕೊತಾ ಇರ್ತೀವಿ. ಈ ವಿಡಿಯೋ ಯಾವಾಗ ಮಾಡ್ತೀನಿ, ಯಾವಾಗ ಫ್ರೀ ಸಿಗುತ್ತೆ, ಯಾವಾಗ ನಾವು ಒಂದು ಟೈಮ್ ಮಾಡಿಕೊಂಡು ಯಾವಾಗ ನಾವು ಬೇಕೋ ಆವಾಗ ತಾನೇ ನಾವು ಫ್ಯಾನಿಸಮ್ ತೋರಿಸೋದು, ಫ್ಯಾಂಡಮಲ್ಲಿ ನಾವು ಏನಾದರೂ ಮಾಡೋದು. ಬಿಕಾಸ್ ನಾವೆಲ್ಲ ಅಪ್ಪು ಅಭಿಮಾನಿಗಳು ಎಲ್ಲರೂ ಬಂದುಬಿಟ್ಟು ಕೆಲಸ ಕಾರ್ಯ ಮಾಡಿಕೊಂಡು ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥ ಅಭಿಮಾನಿಗಳು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ನಾನು ಹೇಳೋದಿಷ್ಟೇ, ಎಲ್ಲರೂ ಒಂದಾಗೋಣ, ಒಂದು ಒಗ್ಗಟ್ಟಲ್ಲಿರೋಣ. ಲೆಟ್ಸ್ ಬಿ ಸ್ಟ್ರಾಂಗ್. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲೇ ಬಲವಿರೋದು, ಓಕೆನಾ? ಏನೇ ಅಪ್ಡೇಟ್ ಬಂದ್ರೂ ಒಂದೇ ಸಲ ನುಗ್ಗೋಣ. ಅದೇನು ರೆಕಾರ್ಡ್ಸ್ ಮಾಡಬೇಕು ಎಲ್ಲ ನಾನು ಹೇಳ್ತೀನಿ. ಇವಾಗ ಸದ್ಯಕ್ಕೆ ಯೂನಿಟಿಯಾಗಿ ಸದ್ಯಕ್ಕೆ ಒಂದು ಕಡೆ ಸೇರಿ ಅಷ್ಟೇ ಸಾಕು. ನೆಕ್ಸ್ಟ್ ಏನು ರೆಕಾರ್ಡ್ಗಳು ಮಾಡಬೇಕು ಅವೆಲ್ಲ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಪವರ್ ಹೌಸಲ್ಲಿ ಇನ್ಮೇಲೆ ಬರೀ ಇಂಪಾರ್ಟೆಂಟ್ ವೀಡಿಯೋಸ್ ಮಾತ್ರನೇ ಬರುತ್ತೆ, ಎವ್ರಿಡೇ ವೀಡಿಯೋ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎವ್ರಿಡೇ ಇಂಪಾರ್ಟೆಂಟ್ ಟಾಪಿಕ್ ಬಂದರೆ ಎವ್ರಿಡೇ ಬರ್ಬೋದು, ಬಂದಿಲ್ಲ ಅಂದರೆ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲ ಅಂತ ಅರ್ಥ. ಸೊ ಎಲ್ಲರೂ ಎಲ್ಲ FCಗಳನ್ನ ಫಾಲೋ ಮಾಡಿ, ಪವರ್ ಹೌಸ್ನ ಫಾಲೋ ಮಾಡಿ, ಏನೇನು ಅಪ್ಡೇಟ್ ಬರುತ್ತೋ ಎಲ್ಲರೂ ಕೇಳಿಸ್ಕೊಂಡು ನೀಟಾಗಿ ದಯವಿಟ್ಟು ಆ್ಯಕ್ಟಿವ್ ಆಗಿರಿ, ಓಕೆನಾ? ನನ್ನ ಪ್ರಕಾರ ಆಲ್ಮೋಸ್ಟ್ ಆಲ್ರೆಡಿ 75% ಎಲ್ಲರೂ ಆಲ್ರೆಡಿ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟವ್ರೆ. ಯಾರು ಇನ್ನೂ ವೀಡಿಯೋ ನೋಡ್ತವ್ರೆ
ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.